ಇಷ್ಟು ನನ್ನನ್ನು ಪ್ರೀತಿಸುವವರನ್ನ ನನ್ನ ಕಡೆ ಉಸಿರುವರೆಗೂ ನಾನು ಪ್ರೀತಿಸುತ್ತೇನೆ. ನನ್ನನ್ನು ಇಷ್ಟು ಪ್ರೀತಿಸುವ ನನ್ನ ಕರ್ತನನ್ನ ನನ್ನ ಕಡೆ ಉಸಿರುವರೆಗೂ ನಾನು ಪ್ರೀತಿಸುತ್ತೇನೆ. Jesus came to Peter and said, Peter, do you love me? ಪೇತ್ರನೇ, ಪೇತ್ರ ಹೇಳಿದ, ಹೌದು ಕರ್ತನೇ, ನಿನಗೆ ಗೊತ್ತು. He said again, do you love me? ಯೇಸು ಸ್ವಾಮಿ ಹೀಗೆ ನನ್ನನ್ನು ಪ್ರೀತಿಸುವವರು ಏನ್ ಮಾಡ್ತಾರೆ? ನನ್ನ ಆಜ್ಞೆಗಳನ್ನ ಕೈಗೊಂಡು. If you want to measure how much you love you have to measure it with this measurement. This is what Jesus said. Those who love me will keep my commandments. ನನ್ನನ್ನು ಪ್ರೀತಿಸುವವರು ನನ್ನ ವಾಕ್ಯವನ್ನ ಕೈಗೊಂಡು. If we don't walk according to God's word, and if we say I love you, what God said, ಹೇಗೆ ನಾವು ದೇವರನ್ನ ಪ್ರೀತಿಸ್ತೇವೆ? How do you love God? You will love God by walking according to God. ಯೇಸುವಿನ ಮಾತುಗಳನ್ನ ಯಾರು ಅನುಸರಿಸುತ್ತಾರೋ, ಯೇಸುವಿನ ವಾಕ್ಯಗಳನ್ನ ಯಾರು ಕೈಕೊಂಡು ನಡೀತಾರೋ, ಯೇಸುವಿನ ಆಜ್ಞೆಗಳನ್ನ ಯಾರು ಅನುಸರಿಸುತ್ತಾರೋ ಅವರೇ ನಿಜವಾಗಿ. Let us have that commitment to love God, to love Jesus, because He loved us with such a great love. ನಮ್ಮ ಸಮಯ ಬಹಳ ಕಡಿಮೆ ಇರೋದ್ರಿಂದ ನಾನು ಬಹಳ ಮಹತ್ವಕರವಾದಂತ ಒಂದು ವಾಗ್ದಾನದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. Let me ask you all a question. Where are you sitting? ಎಲ್ಲಿ ಕೂತ್ಕೊಂಡಿದ್ದೀರಿ? ದೇವರ ಸನ್ನಿಧಾನದಲ್ಲಿ ಮಗಳು ಹೇಳುವುದು ಚರ್ಚಲ್ಲಿ ಕೂತ್ಕೊಂಡಿದ್ದಾರೆ. Yeah, you are right. Where are you sitting? I am sitting here. Don't you see? ಕಂಡಿದ್ರು ಕಾಣುವುದಿಲ್ಲ ಮುಂಚೆ ಹೇಳಿದಾಗ. Where are you sitting? Now this is a revelation which we read in Ephesians. ಅವಳು ಹೇಳುವಂತ ಮಾತನ್ನು ನೋಡಿ, ಸತ್ತವರಾದಂತ ನಮ್ಮನ್ನ ಎಬ್ಬಿಸಿ ಪುನರುತ್ಥಾನ ಹೊಂದಿರುವ ಕ್ರಿಸ್ತನು ಎಲ್ಲಿ ಕೂತಿದ್ದಾನೋ ತನ್ನ ಸಿಂಹಾಸನದೊಂದಿಗೆ ತನ್ನೊಂದಿಗೆ ನಮ್ಮನ್ನು ಏನ್ ಮಾಡಿದ್ದಾನೆ? So we are going to do a little observation here. Okay? So ನನ್ನೊಂದಿಗೆ ಈ ವಾಕ್ಯಗಳನ್ನು ನೀವು ಗಮನಿಸಿ. ಮೊದಲನೇ ಅಧ್ಯಾಯ 20ನೇ ವಚನ. ಎಫೆಸಿಯ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಏನಂತ ಹೇಳ್ತಾ ಇದ್ದಾರೆ? ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂದು ಕ್ರಿಸ್ತನಲ್ಲಿ ತೋರಿ ಬಂದದು. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ. We are going to look at it very carefully. Okay, ಬಹಳ ಸ್ಪಷ್ಟವಾಗಿ ಅದನ್ನು ಅರ್ಥ ಮಾಡಿ. ಯೇಸು ಸ್ವಾಮಿ ಈ ಲೋಕಕ್ಕೆ ನಮ್ಮ ಹಾಗೆ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಅಲ್ವಾ? ಜಗತ್ತಿನ ಸೃಷ್ಟಿಕರ್ತನಾಗಿರುವಂತ, ತಂದೆಗೆ ಸಮನಾಗಿರುವಂತ ನಮ್ಮ ಕರ್ತನು ತಾನು ತಂದೆಯೊಂದಿರುವ ಸಮತ್ವವನ್ನ ಬಿಡಲೊಲ್ಲನು ಅಂತ ಹೇಳದೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಆತನು ನಮ್ಮ ಹಾಗೆ ಈ ಲೋಕದಲ್ಲಿ ಜೀವಿಸಿ ಆಮೇಲೆ ನಮಗೆ ದೇವರ ರಾಜ್ಯದ ಕುರಿತಾಗಿ ಉಪದೇಶಿಸಿ ಆತನು ನಮಗಾಗಿ ಆಮೇಲೆ ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಟ್ಟು ಸತ್ತು ತಾನೇನಾದನು? ಸಮಾಧಿಗೆ ಹಾಕಲ್ಪಟ್ಟನು. So Jesus came for us. He showed us the kingdom of God. He died for us. Now he is laid on the tomb. ಯೇಸು ಸ್ವಾಮಿ ಎಲ್ಲಿದ್ದಾನೀಗ? ಸಮಾಧಿಯಲ್ಲಿ. ಆ ಸಮಾಧಿಯಲ್ಲಿದ್ದ ಕ್ರಿಸ್ತನು 3ನೇ ದಿನ ಏನಾದನು? ಪುನರುತ್ಥಾನ ಹೊಂದಿದನು. ಮರಣವನ್ನು ಗೆದ್ದು
from the dead. ಎದ್ದವನಾದ ಕ್ರಿಸ್ತನು ಈಗ ಎಲ್ಲಿದ್ದಾನೆ? ಎಲ್ಲ ಅಧಿಕಾರಗಳಿಗೂ ಪ್ರಭಾವಗಳಿಗೂ ಪ್ರಭುತ್ವಗಳಿಗೂ ಮೇಲೆ. ಓದೋಣ ಭಾಗಗಳನ್ನು ಮತ್ತೊಂದು. ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ. ಸಾಕು. ಈ ಲೋಕದ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡರು. Now look at where is Jesus seated. Jesus is now seated above all thrones. ಎಲ್ಲ ಸಿಂಹಾಸನಗಳಿಗೂ ಅಧಿಕಾರಗಳಿಗೂ ಎಲ್ಲ ಪ್ರಭುತ್ವಗಳಿಗೂ ಮೇಲೆ. ಈ ಲೋಕದಲ್ಲಿ ಮಾತ್ರ ಅಲ್ಲ, ಆಕಾಶ ಮಂಡಲಗಳಲ್ಲಿರುವಂತ ಎಲ್ಲ ಅಧಿಕಾರಗಳಿಗೂ ಆತನೇನಾಗಿದ್ದಾನೆ? He is set high above every name, above every power, above every kingdom, everything, whether in heaven or earth, is under Jesus. Every dominion belongs to Jesus. As a victorious king, he is seated on the heavens. ಎಲ್ಲದರ ಮೇಲೆ ಅಧಿಕಾರವುಳ್ಳವನು ಯೇಸು ಕ್ರಿಸ್ತನು. ಈಗ nothing can challenge Jesus. The powers of this world, the governments of this world, the authorities of this world, the principalities of heavens, the demonic powers, or anything that you can name, whatever, is above everything. ನೋಡಿ ಪ್ರಿಯರೇ, ಈಗ ಯೇಸು ಸ್ವಾಮಿ ಎಲ್ಲದರ ಮೇಲೆ ಇದ್ದಾರೆ. ಅದು ಯೇಸು ಕ್ರಿಸ್ತನ ಬಗ್ಗೆ. ಈಗ ನಮ್ಮ ಬಗ್ಗೆ ಹೇಳೋಣ. ಸತ್ತವರಾದ ನಮ್ಮನ್ನ ಕ್ರಿಸ್ತನಲ್ಲಿ ಎಬ್ಬಿಸಿ ಈಗ ಎಲ್ಲಿ ಕೂರಿಸಿದ್ದಾರೆ? ಅದು ಮಾತ್ರ ಕನ್ನಡ ಬಗ್ಗೆ. ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ, ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ, ಪರಲೋಕದಲ್ಲಿ ಯಾರೊಂದಿಗೆ ಪ್ರಿಯರೇ? ಯೇಸು ಕ್ರಿಸ್ತನೊಂದಿಗೆ ಯೇಸು ಕ್ರಿಸ್ತನೊಂದಿಗೆ. Now let me repeat the question. Where are you sitting? Where are you sitting? I am sitting with Jesus in the heavenly places. ಎಲ್ಲಿ ಕೂತಿದ್ದೀವಿ? ಪರಲೋಕದಲ್ಲಿ ಆಸೀನನಾದಂತ ಕ್ರಿಸ್ತನೊಂದಿಗೆ ನಮ್ಮನ್ನ ಕೂರಿಸಿದ್ದಾರೆ. Hallelujah. Friends, this is much deeper that we should understand. ನೀವು ನೋಡುವಾಗ ಈಗ ಒಬ್ಬೊಬ್ಬರು ನಾವು ನಮ್ಮನ್ನೇ ನಾವು ಯಾವ ಮಟ್ಟಕ್ಕೆ ಇದ್ದೇವೆ ಅಂತ ಹೇಳುವಾಗ ನಾವು ಕೆಲವೊಮ್ಮೆ ನಾನು ಹೇಳಿದೆ ಅಲ್ಲ, ಕರ್ತರು ನನ್ನನ್ನ ನಿನ್ನ ಜೀವನ ಸೇವೆಗೆ ಒಪ್ಪಿಸಿಕೊಡು ಅಂತ ಹೇಳಿದಾಗ ನಾನು ಹೇಳಿದೆ, ಅಪ್ಪ ಸುಮ್ಮನೆ ಎದ್ದು ನಿಂತ್ಕೊಳ್ಳಿಕ್ಕೆ ಕೂಡ ನನಗೆ ಶಕ್ತಿ ಇಲ್ಲ. ನಾನು ಬೈಬಲ್ ಕಾಲೇಜಿಗೆ ಹೋಗಿ ಒಂದು 6 ತಿಂಗಳಾದಾಗ ಒಂದು ರಜೆ, ಒಂದು 5 ತಿಂಗಳು ಅಂದ್ರೆ ಫಸ್ಟ್ ಸೆಮಿಸ್ಟರ್ ಆದ್ಮೇಲೆ ಒಂದು ರಜೆ ಕೊಟ್ಟು ಒಂದೇ ಒಂದು ವಾರ ರಜೆ ಕೇರಳದಲ್ಲಿ ಹೋಗಿದ್ದೆ. ಮೊದಲು ನನ್ನನ್ನು ಕಳಿಸಿದಾಗ ಸರಿ 1 ವಾರ ಅಷ್ಟೇ ಅಲ್ವಾ, ನೀನು ಆಗ ಇಲ್ಲಿ ಬರೋದು ಬೇಡ, ಡಿಸೆಂಬರಿಗೆ ರಜೆ ಇದ್ದಾಗ ಬಾ. ಅಷ್ಟು ನನಗೆ ಬೈಬಲ್ ಕಾಲೇಜಿಗೆ ಹೋಗಿ ಈಗ ಸಹೋದರ ಬಂದಿದ್ದಾರೆ, ಅವರು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಅಂತ ಹೇಳಿದ್ರು. ನಾನು ಎದ್ದು ನಿಂತು ನನಗೆ ಬೈಬಲ್ ಹಿಡಿಲಿಕ್ಕೂ ಆಗ್ತಿಲ್ಲ, ಕೈಯೆಲ್ಲ ಹೀಗೆ ನಡುಗುತ್ತಾ ಬೈಬಲ್ ಹಾಳೆ ಅಲ್ಲಿ ಹೋಗ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ, ಕಾಲು ನಡುಗ್ತಾ ಇದೆ. ಏನು ಹೇಳ್ತಾ ಇದ್ದೇನೋ ಏನು ಗೊತ್ತಿಲ್ಲ. ಏನಾದ್ರೂ ಸರಿ ನಾನೊಂದು ಟೆಕ್ನಿಕ್ ಕಲಿತೆ, ಕಣ್ಣು ಮುಚ್ಚಿ. ಒಂದು ದಿನ ಅಪ್ಪ ನನಗೆ ನೀನು ಕಣ್ಣು ಮುಚ್ಚಿ ಪ್ರಸಂಗ ಮಾಡಿದ್ರೆ ಹೇಗೆ, ನೋಡಿ ಪ್ರಸಂಗ ಮಾಡಿ. ನನ್ನ ಕಷ್ಟ ನನಗೆ
ನಮ್ಮ ಕುರಿತಾಗಿ ನಾವು ನಮ್ಮನ್ನೇ ಇವ್ಯಾಲ್ಯೂಯೇಟ್ ಮಾಡುವಾಗ we know we are weak people. ಅಲ್ವಾ? ನಾವೇನು ಅಂತ ಶಕ್ತರಾದಂತ ಬಲವುಳ್ಳಂತವರಾದ ಏನು ಅಲ್ಲ. ಅಯ್ಯೋ, we are so sometimes we put down ourselves. Lord, I am nothing, I can't do anything. But Jesus is telling, you are seated in the heavenly place. Hallelujah. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕಳಿಸಿದರು, ಹೋಗಿ ಸೇವೆ ಮಾಡಿಕೊಂಡು ಬರಲಿ. ಶಿಷ್ಯರಿಗೆ ಗೊತ್ತಿಲ್ಲ, ಅವರು ಯೇಸು ಸ್ವಾಮಿ ಮಾತು ಕೇಳಿ ಹೋದರು. ಹೋದಾಗ ಯೇಸುವಿನ ಹೆಸರಿನಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಫಾರ್ whom? ಫಾರ್ ಎವ್ರಿ ಬಿಲೀವರ್. ಫಾರ್ ಎವ್ರಿ ಬಿಲೀವರ್. ಕೊನೆ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಆತ್ಮನನ್ನ ಯಾರ ಮೇಲೆ ಸುರಿಸ್ತಾರೆ ಅಂದ್ರೆ ಅದರಲ್ಲಿ ಪ್ರತ್ಯೇಕವಾಗಿ ನಿಮ್ಮ ಮಕ್ಕಳು the children with the Holy Spirit. Hallelujah. So ಪ್ರಿಯರೇ, ನಾನು ಏನ್ ಹೇಳಲಿಕ್ಕೆ ಬಂದೆ ಅಂದ್ರೆ ನಾವೀಗ ಜೀವಿಸುವಂಥದ್ದು ಮುಂಚಿನ ಹಾಗೆ ಅಲ್ಲ. ಕ್ರಿಸ್ತನೊಂದಿಗೆ ಒಂದು ಅನ್ಯೋನ್ಯತೆಗೆ ನೀವು ಬಂದಾಗ, ಕ್ರಿಸ್ತನೊಂದಿಗೆ ಒಂದು ಜೀವನವನ್ನ ಪ್ರಾರಂಭ ಮಾಡಿದಾಗ, ಕ್ರಿಸ್ತನು ಹೊರನೋಟದಲ್ಲಿ ನೀವು ಇಲ್ಲಿ ಕೂತ್ಕೊಂಡ್ರು ಕೂಡ ನಿಮ್ಮನ್ನ ಒಂದು ಪದವಿಗೆ ತಂದಿದ್ದಾನೆ. ಯಾವ ಪದವಿ ಗೊತ್ತಾ? ಈ ಲೋಕದ ಎಲ್ಲಾ ಅಧಿಕಾರಗಳ, ಎಲ್ಲ ಸೈತಾನನ ಎಲ್ಲ ಅಧಿಕಾರಗಳ ಮೇಲೆ ನಿಮಗೆ ಏನು ಕೊಟ್ಟಿದ್ದಾನೆ? ಅಧಿಕಾರ. Jesus told his disciples, go. ಅಲ್ವಾ? ಪರಲೋಕದಲ್ಲಿಯೂ ಭೂಮಿಯಲ್ಲಿಯೂ ನನಗೆ ಸಕಲ ಅಧಿಕಾರ ಕೊಡಲ್ಪಟ್ಟಿದೆ, ಆದುದರಿಂದ ಹೊರಟು ಹೋಗಿರಿ. Jesus is saying every authority under heaven is given, every authority in heaven and earth is given to me. Amen. ಪರಲೋಕದ ಬೀಗ ನಮ್ಮ ಕೈಯಲ್ಲಿ. ಇಲ್ಲಿ ನೀವು ಬಿಚ್ಚುವುದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ಇಲ್ಲಿ ನೀವು ಕಟ್ಟುವುದು. ಈ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ? ದೇವರ ಮಕ್ಕಳು. ಯಾರು? ನಮ್ಮೆಲ್ಲರಿಗೂ. ಇದೆಲ್ಲ ನಿಜ. ಆದರೂ ಬೇರೆ ನಮ್ಮ ಚರ್ಚದಲ್ಲಿ ಯಾರಿಗಾದ್ರೂ ದವ ಪೀಡಿತರಾದಂತೆ ಯಾರಿಗಾದ್ರೂ ಬಿಡುಗಡೆ ಹೋದ್ರೆ ಅಲ್ಲಿವರೆಗೆ ಸ್ತೋತ್ರ ಹೇಳದೆ ಇರುವನೆಲ್ಲ ಸ್ತೋತ್ರ. ಯಾಕೆ ಗೊತ್ತಾ? ಬೇರೆ ಈ ಒಂದು ಸ್ಪಿರಿಚುವಲ್ ಲೈಫ್ ನಾವು ಸಾಗಿಸಬೇಕಂತಾಗ ದೇವರು ನಮ್ಮ ಹತ್ರ ಬಯಸ್ತಾರೆ. ನೀವು ಒಬ್ಬರಿಗಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ಪ್ರಾರ್ಥನೆ ಕೇಳಿ ಬಿಡುಗಡೆ ಕೊಡ್ತಾರೆ. You believe that? You believe? So when next time somebody asks you to pray for him, will you say, or will you dare to say, I will pray for him? God has valued you. If you are willing to take up this, God can use you. God can make you a blessing. God can make you a blessing to your neighbors. Hallelujah. ಕೆಲವೊಮ್ಮೆ ನೇಬರ್ನ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತ ಯಾರಾದ್ರೂ ಬಂದು ನಮಗೆ ಹೇಳ್ತಾರೆ, ಸಿಸ್ಟರ್ ಪ್ರಾರ್ಥನೆ ಮಾಡಿ, ನನಗೆ ಗೊತ್ತು ನೀವು ಪ್ರಾರ್ಥನೆ ಮಾಡಿದ್ರೆ ಗುಣ. ಈ ಸಾಕ್ಷಿ ದೇವರು ನಮಗೆ ಕೊಡ್ತಾರೆ. Hallelujah. Your friends will ask you to pray for them. And when you pray, God will do miracles. When you pray, God will do deliverances. ಅಧಿಕಾರವನ್ನು ದೇವರು ಕೊಡ್ತಾರೆ. ನಾವು ನಮ್ಮ ಆತ್ಮಿಕ ಜೀವನದಲ್ಲಿ ಎಲ್ಲಿದ್ದೇವೆ ಈಗ? ಕರ್ತನು ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿ ನನ್ನ ಪಕ್ಕದಲ್ಲಿ ನಿನ್ನನ್ನು ಕೂರಿಸಿದ್ದೇನೆ. ನಾವು ಬೇರೆಲ್ಲೋ. ಓಕೆ, ಇನ್ನು ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆದ ವಿಚಾರ. ಈಗ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಇರುವಾಗ ಈ ಲೋಕದ ಅಧಿಕಾರಗಳು ಅಥವಾ ಸೈತಾನನ ಕಾರ್ಯಗಳು ನಿಮಗೆ ಮೇಲಿದೆಯಾ ಕೆಳಗಿದೆಯಾ? Now just imagine you are sitting with Jesus. Now all principalities and powers, is it above you or under you? It is under you. Right? ಅರ್ಥ ಇದೆಯಲ್ಲ?
So can it have victory over you or you will have victory over it? Satan cannot overpower you. Satan cannot defeat you because you are above. ಸೈತಾನು ಕೆಳಗಿದೆ. ಆಮೆನ್. ಲೋಕದ ಬೇರೆ ಏನು ಭಯಪಡಬೇಡಿ. ನಮ್ಮ ಮನೆ ಬಾಗಿಲಲ್ಲಿ ಯಾರಾದ್ರೂ ಒಂದು ಲಿಂಬೆಹಣ್ಣು ಏನೋ ಸ್ವಲ್ಪ ಗೊತ್ತಿಲ್ಲದೆ ಕೆಳಗೆ ಬಿದ್ದು ಹೋದ್ರು ಕೂಡ ನಮಗೆ ಆಮೇಲೆ ಪಾಸ್ಟರ್ ಇವತ್ತು ಒಂದು ಘಟನೆ ಆಗಿದೆ, ಮನೆ ಮುಂದೆ ಯಾರು ಲಿಂಬೆಹಣ್ಣು ಇಟ್ಬಿಟ್ಟಿದ್ದಾರೆ. ಏನಕ್ಕೆ ಇಷ್ಟು ಭಯ? ಒಂದು ಶರ್ಬತ್ ಈಗ ಬಹಳ ಶಕ್ತಿ ಅಲ್ವಾ? You don't need to fear anything of this world. I mean, nothing can harm you. Nothing can defeat you. You are sitting in the heavenly places with Christ. You have defeated all the powers. In the name of Jesus, we have victory. ಅರ್ಥ ಆಗ್ತಾ ಇಲ್ಲ? ಹೇಳಿತನದ ಆತ್ಮ ಅಲ್ಲ, ಭಯದ ಆತ್ಮ ಅಲ್ಲ. ಕರ್ತನು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಆಮೇಲೆ ಯಾವ್ದಾದ್ರು ವಿಷಯಗಳು ನಿಮಗೆ ಮನಸ್ಸಿನಲ್ಲಿ ಗೊಂದಲ ಪಡಿಸ್ತಾ ಇದ್ದರೆ ನೀವು ಮೊಣಕಾಲೂರಿ ಪ್ರಾರ್ಥಿಸುವಾಗ ಆ ವಿಷಯಕ್ಕೆ ಪರಿಹಾರ ಆಮೇಲೆ ಆತ್ಮಿಕ ಅಧಿಕಾರ ಸಭೆಯಲ್ಲಿ ಯಾವ್ದಾದ್ರು ವಿಷಯಗಳಲ್ಲಿ ಯಾರಾದ್ರೂ ಕುಂದಿ ಹೋಗಿದ್ದಾರ, ನೀವು ಕೂತು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಬಿಡುಗಡೆ ಆಗ್ತದೆ. God has empowered you. God has given you that authority. You pray and miracles will happen. You pray and deliverance will happen. God is calling you for such a great work. Amen. Amen. ನಾವು ಎಲ್ಲಿ ಕೂತಿದ್ದೇವೆ? We are seated with Christ in the heavenly places. ಈಗ ಈ ಅನುಭವ ಎಲ್ಲ ನಮಗಿರುವಾಗ ನಾವೀಗ ಎಲ್ಲಿ ಕೂತಿದ್ದೇವೆ? ಕ್ರಿಸ್ತನೊಂದಿಗೆ. ಯಾವುದಕ್ಕೂ ಭಯಪಡುವುದು ಬೇಡ. ಸೈತಾನನ ತಲೆಯನ್ನ ಜಜ್ಜಿರುವಂತ ಕ್ರಿಸ್ತನೊಂದಿಗೆ ಕೂತಿರುವಾಗ ನೀವು ಯಾವ ಬಗ್ಗೆಯೂ ಹೆದರುವುದು ಬೇಡ. ಜಯಕರವಾದ ಜೀವನ ನಿಮಗುಂಟು. So when we live in that experience, ಒಂದು ಕಿವಿ ಮಾತು, ಒಂದು ಅಲರ್ಟ್ ಕರ್ತನು ನಮಗೆ ಕೊಡ್ತಾ ಇದ್ದಾರೆ. 4ನೇ ಅಧ್ಯಾಯ ಅದರ 27ನೇ ವಚನ. ಪಿಶಾಚಿನ ಇಡಂ ಕೊಡಗಿರುವುದು. ಕನ್ನಡದಲ್ಲಿ ಕೂಡ ಸೈತಾನನಿಗೆ ಅವಕಾಶ ಕೊಡಬೇಡಿ. Everybody read in English. Chapter 4 verse. Don't give place to devil. 4:27. What is your translation? And do not give the devil a foothold. Do not give devil a foothold. ಅಲ್ಲಿ ಓದಿರುವ ಟ್ರಾನ್ಸ್ಲೇಷನ್ ಅಲ್ಲಿ ಏನಿದೆ? Don't give place to the devil. ಈ ವಿಚಾರ ನಾವು ಮಲಯಾಳದಲ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೈತಾನನಿಗೆ ಏನ್ ಕೊಡಬಾರದು? ಇಡಂಗೊಲಕ್ಕೆ. ಕನ್ನಡದಲ್ಲಿ ಅವಕಾಶ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಕರೆಕ್ಟ್ ಆಗಿ ಬರೆದಿರೋದು ಸೈತಾನನಿಗೆ ಜಾಗ ಕೊಡಬೇಕು. ಸೈತಾನಿಗೆ ಏನಕ್ಕೆ ಜಾಗ? ಡೋಂಟ್ ಗಿವ್ ಎ ಫುಟ್ ಹೋಲ್ಡ್. ಸೈತಾನನು ಕಾಲಿಡಲಿಕ್ಕೆ ಏನ್ ಕೊಡೋದು ಬೇಡ? ಜಾಗ ಕೊಡಬೇಡ್ರಿ. ಕೆಲವೊಮ್ಮೆ ಈ ಬಸ್ ಫುಲ್ ರಶ್ ಆದಾಗ ಅಲ್ಲಿ ಮೂಲೆಗೆ ಒಂದು ಕಾಲಿಡ್ಲಿಕ್ಕೆ ಜಾಗ ಸಿಕ್ಕಿದ್ರೆ ನಾವೇನ್ ಮಾಡ್ತೇವೆ? ಆಮೇಲೆ ಏನಾಗ್ತದೆ? ಅಲ್ಲಿ ಸ್ವಲ್ಪ ಮೂಲೆಗೆ ಒಂದು ಕಾಲಿಡುವ ಜಾಗ ಸಿಕ್ತು, ಹಿಡಿದು ಕೂತು ನಿಂತವನು ನಿಧಾನ ದಬ್ಬಿ ಏನ್ ಮಾಡ್ತಾರೆ? ಅವರಲ್ಲಿ ಸೆಂಟ್ರಲ್ಲಿ ಹೋಗ್ಬಿಡ್ತಾರೆ ಅಲ್ವಾ? Keep that in mind. Bible says you were once dead in your sin, but God loved you and God forgave all your sins. He made you His child and a member in His household, and now you are seated in the heavenly place. And when you experience all that spiritual life, beware. Don't give a foothold. ಸೈತಾನನು ಈಗ ನಿನ್ನ ಜೀವನದಲ್ಲಿಲ್ಲ. ಸೈತಾನನು ಹೊರಗೆ ಹೋಗಿದ್ದಾನೆ. ನೀನು ಕ್ರಿಸ್ತನೊಂದಿಗಿದೆಯಾ?
ಕ್ರಿಸ್ತನೊಂದಿಗೆ ನೀನು ಜೀವನ ಮಾಡ್ತಾ ಇದೀಯಾ, ಆದರೆ ಎಚ್ಚರಿಕೆ, ಎಚ್ಚರಿಕೆ, ಸೈತಾನನಿಗೆ ಜಾಗ ಕೊಡಬೇಡ. Now, as she was saying testimony, she was saying about spiritual pride. ಏನದು ಸ್ಪಿರಿಚುವಲ್ ಪ್ರೈಡ್ ಅಂದ್ರೆ, ನಾನು ಆತ್ಮಿಕವಾಗಿ ಎಲ್ಲ ಚಂದವಾಗಿದ್ದೇನೆ, ಏನು ತೊಂದರೆ ಇಲ್ಲ. The opposite is being poor in spirit. Always having a longing in heart. Lord, I want to learn more. I want to grow more. You know, sometimes, yes, we are spiritual, we are doing everything well, but Satan is looking for an opportunity. Satan is looking for a opportunity. If you are not careful, you will give a little room and he will take the control. WhatsApp ನಲ್ಲಿ ಒಂದು ಹಾಯ್ ಮೆಸೇಜ್ ಬರ್ತದೆ ಅಲ್ವಾ? ಈ ಟೆಂಪ್ಟೇಷನ್ ಬಗ್ಗೆ ನಾವು ಮಾತನಾಡಬೇಕಲ್ಲ. So what is the way that we should deal with temptation? Bible says resist the devil, ಅಲ್ವಾ? ಏನ್ ಮಾಡ್ಬೇಕು? ಸೈತಾನನ ಎದುರಿಸಿ. See, devil will slowly enter into you. ಸೈತಾನನು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಏನ್ ಮಾಡ್ತಾನೆ? ವಾಟ್ ಈಸ್ ಸಿನ್? ಪಾಪ. ನಾವು ನಿನ್ನೆ ಒಂದು ಬೈಬಲ್ ಸ್ಟಡಿ ವಿಡಿಯೋ ನೀವು ಕೇಳಿರಬೇಕು. ಅದರಲ್ಲಿ ನಾನು ಈ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ. ಪಾಪ 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 ಅಂದ್ರೆ ವಾಟ್ ಈಸ್ ಸಿನ್? How do you define sin? ಬೈಬಲ್ ಅನೇಕ ವಾಕ್ಯಗಳಿದೆ ಅಲ್ವಾ? ಒಳ್ಳೆಯದು ಮಾಡಲಿಕ್ಕೆ ಗೊತ್ತಿದ್ರು ಒಳ್ಳೆಯದೇ ಮಾಡದೇ ಇರುವುದು ಕೂಡ ಪಾಪ ಎಂಬುದಾಗಿ ಬೈಬಲ್. ವಾಟ್ ಇಸ್ ಸಿನ್? ಬೇರೆ ಪಾಪ ಎನ್ನುವುದೇನು ಅನ್ನೋದಕ್ಕೆ ಬಹಳ ಸುಂದರವಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡುವುದು ಆದಿಕಾಂಡ 3ನೇ ಅಧ್ಯಾಯ. ನಿನ್ನೆ ಎಷ್ಟು ಜನ ಬೈಬಲ್ ಸ್ಟಡಿ ಕೇಳಿದ್ರಿ? ದಯಮಾಡಿ, ಇಲ್ಲಾಂದ್ರೆ ಇದು ರಿಪಿಟೇಷನ್ ಆಗ್ತದೆ ಏನೋ. ಬಹಳ ಜನ ಕೇಳಲಿಲ್ಲ, ಒಳ್ಳೇದು. ಈಗ ನಾನು ಮಾತಾಡ್ತೀನಿ. ಆದಿಕಾಂಡ 3ನೇ ಅಧ್ಯಾಯ ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿರುವಂತ ಒಂದು ವೇದ ಭಾಗ ಅಲ್ವಾ? ಆದಾಮನು ಅವಳು ಎಲ್ಲಿದ್ದಾರೆ? ಏನೇನು ತೋಟದಲ್ಲಿದ್ದಾರೆ. ಯಾರು ಬರ್ತಾರೆ? ಸ್ವಲ್ಪ ಸೈತಾನ್ ಬರ್ತಾರೆ, ಸರ್ಪ ಬರುತ್ತೆ. ಒಂದು ಮಾತು, ಈ ತೋಟದಲ್ಲಿ ನಿಮಗೆ ಏನು ತಿನ್ನುವ ಕಲ್ವೈಕೆ ಒಂದು ಕನ್ನಡದಲ್ಲಿ ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ಏನವ್ವ, ತೋಟದಲ್ಲಿರುವಂತ ಯಾವ ಮರದ ಹಣ್ಣು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿದ್ದಾರಾ? ನಿಜವೋ ಎಂದು ಕೇಳಲು ನೋಡಿ, ಎಷ್ಟು ಸುಂದರವಾಗಿ ಮಾತಾಡ್ತದೆ ಅಲ್ವಾ? ಈ ತೋಟದ ಯಾವ ಮರದ ಹಣ್ಣು ತಿನ್ನಬಾರದೆಂದು ದೇವರು ನಿಮಗೆ ಅಪ್ಪಣೆ ಕೊಟ್ಟಿದ್ದಾರ? ಅವಳು ಬಹಳ ಜಾಣಿ, ಅವಳು ಬಹಳ ಚೆನ್ನಾಗಿ ಉತ್ತರ ಕೊಡ್ತಾಳೆ. ಇಲ್ಲ, ಮರದ ಎಲ್ಲ ಹಣ್ಣುಗಳು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವಂತ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ತೋಟದ ಮಧ್ಯಭಾಗದಲ್ಲಿರುವಂತ ಈ ಮರದ ಒಳ್ಳೆಯದರ ಕೆಟ್ಟದರ ಅರು ಹುಟ್ಟಿಸುವಂತ ಈ ಮರದ ಹಣ್ಣು ತಿನ್ನಬಾರದು, ತಿನ್ನಲೂಬಾರದು, ಮುಟ್ಟಲೂಬಾರದು ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಕೆಲವರಿಗೆ ಅವಳ ತಪ್ಪೇನೆಂದರೆ ಕರ್ತನು ತಿನ್ನಬಾರದು ಅಂತ ಅಷ್ಟೆಲ್ಲ ಹೇಳಿದ್ದು, ಇವರು ಮುಟ್ಟಬಾರದು ಅಂತ ಕೂಡ ಹೇಳ್ತಾರಲ್ಲ, ಇವರು ಸ್ವಲ್ಪ ಅಧಿಕ ಪ್ರಸಂಗ, ಅದಕ್ಕೆ ಈ ತರ ಆಗಿರೋದು. ಬೇರೆ ಅದೇನು ಅಲ್ಲ ವಿಷಯ. ಅವಳು ಒಳ್ಳೆಯ ಉತ್ತರವನ್ನೇ ಕೊಟ್ಟಿದ್ದಾರೆ. ಅವಳು ಹೇಳ್ತಾ ಇದ್ದಾರೆ, ನಮ್ಮ ಕರ್ತನು
ನಮ್ಮ ದೇವರು ನಮಗೆ ಅಪ್ಪಣೆ ಮಾಡಿದ್ದಾರೆ, ಅದು ತಿನ್ನಬಾರದು, ಅದಕ್ಕೆ ನಾವು ಅದು ತಿನ್ನೋದು ಇಲ್ಲ, ಅದು ಮುಟ್ಟೋದು ಇಲ್ಲ. ವೆರಿ ಗುಡ್. ಪಾಪದ ಬಗ್ಗೆ ನಮಗೆ ಅದೇ ಇರಬೇಕು. ದೇವರಿಗೆ ಇಷ್ಟ ಇಲ್ಲ ಅಂತ ಇರುವ ವಿಚಾರಗಳು ತಿನ್ನೋದು ಬೇಡ, ಮುಟ್ಟೋದು ಬೇಡ, ಅದರ ಸಹವಾಸನೆ ನಮಗೆ ಬೇಡ. That is wonderful. ಆ ಒಂದು ಆಟಿಟ್ಯೂಡ್, ಆ ಒಂದು ಮನೋಭಾವನೆ ನಮಗೆ. ಅವಾಗ ಆ ಸರ್ಪ ಈ ಅವಳಿಗೆ ಹೇಳ್ತಾ ಇದ್ದಾಳೆ, ಇಲ್ಲಮ್ಮ, ನೀನು ತಿಂದರೆ ಸಾಯುವುದಿಲ್ಲ, ನೀನು ಇದು ತಿಂದರೆ ನಿನ್ನ ಕಣ್ಣುಗಳು ತೆರೆಯುವವು, ನೀನು ಕೂಡ ದೇವರಂತೆ ಆಗುವಿ. ಅನಂತರ ನಾವು ನೋಡ್ತೇವೆ, ಅವಳು ಏನ್ ಮಾಡ್ತಾಳೆ, ಇಲ್ಲಿವರೆಗೆ ಆ ಮರದ ಸಹವಾಸನೆ ಇರಲಿಲ್ಲ. ಲಿಸನ್ ವೆರಿ ಕೇರ್ಫುಲಿ. Until then, she never minded that tree, never even looked at it, never did not want to touch it. It was not at all in her mind. But for the first time, she began to ponder on it. She began to look at it. Everything begins like this. As she began to see it, something came to her mind. ನೋಡ್ರಿ ಪ್ರಿಯರೇ, ಮೊದಲು ಕೊಟ್ಟ ಉತ್ತರ ಏನು? ದೇವರು ತಿನ್ನಬಾರದಂತ ಹೇಳಿದ್ರು ನಾನೇನ್ ಮಾಡುವುದಿಲ್ಲ, ತಿನ್ನುವುದಿಲ್ಲ, ಮುಟ್ಟುವುದೂ ಇಲ್ಲ. ಆಯ್ತಾ? ತಿಂದರೆ ಸಾಕು. ಆದ್ರೆ ಈಗ ಎರಡನೇ ಬಾರಿ ಅವಳು ಆ ಹಣ್ಣನ್ನು ನೋಡಿದ ನಂತರ ಹೇಳುತ್ತಾ ಇರುವ ವಿಚಾರಗಳು ಸ್ವಲ್ಪ ಗಮನಿಸಿ. ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮ, ನೋಡುವುದಕ್ಕೆ ರಮ್ಯ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದು. ನೋಡ್ರಿ, ಹಣ್ಣಿನ ಬಗ್ಗೆ ಎಂತೆಂತ ವಿವರಣೆಗಳು. ಅವತ್ತು ಚಾಟ್ GPT ಏನಿರ್ಲಿಲ್ಲ, ಇವಳಿಗೆ ಎಲ್ಲಿಂದ ಸಿಗ್ತಾ ಇದೆ ಬಟ್ ಆದ್ರೆ ನಾವು ಇದೆಲ್ಲ ಆರಾಮಾಗಿ ನಾವು ನೋಡ್ಕೊಂತೇವೆ ಅಲ್ವಾ? Now look at this description. Look at this description that Eve is giving about this fruit. It's a delight to the eyes. It is good for food. It is a delight to the eyes, and it is desirable food for wisdom. ತಿನ್ನುವುದಕ್ಕೆ ಉತ್ತಮ, ನೋಡಲಿಕ್ಕೆ ರಮ್ಯ, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದು. ಈಗ ಈ ಹಣ್ಣಿನ ಬಗ್ಗೆ ಅವಳಿಗೆ ಬೇರೆ ಅಭಿಪ್ರಾಯ ಇದೆ ಅಲ್ವಾ? ಮುಂಚೆ ಇದ್ದ ಅಭಿಪ್ರಾಯ ಏನು? ಇದು ತಿನ್ನಬಾರದು, ಇದು ಮುಟ್ಟಲೂಬಾರದು. Look at that. Okay. Look at how Eve is changing her attitude towards the tree. ಅವಳು ಈ ಮರದ ಹಣ್ಣಿನ ಬಗ್ಗೆ ಅವಳಿಗೆ ಉಂಟಾಗ್ತಾ ಇರುವಂತ ವೀಕ್ಷಣೆಯ ಬದಲಾವಣೆ ನೋಡಿ. ಅವಳು ಹೇಗೆ ಇದನ್ನು ಅರ್ಥ ಮಾಡಿಕೊಳ್ತಾ ಇದ್ದಾಳೆ, ಅದರಲ್ಲಿರುವ ಬದಲಾವಣೆ. ಮೊದಲು ಹೇಳಿದ್ದು ಇದು ದೇವರಿಗೆ ಇಷ್ಟವಲ್ಲ, ಇದು ದೇವರು ತಿನ್ನಬಾರದು ಅಂತ ಹೇಳಿದ್ದಾರೆ, ನಾವು ಇದು ತಿನ್ನುವುದಿಲ್ಲ, ಇದು ಮುಟ್ಟುವುದೂ ಇಲ್ಲ, ನಮಗಿದು ಬೇಡ. Now she is saying it's good for food, it's looking good in my eyes, it's delight for my eyes, and it is desirable to have wisdom. ಇದು ಎಲ್ಲಿಂದ ಬಂತು ಅವಳಿಗೆ? ಸೈತಾನದಿಂದ. ಸೈತಾನದಿಂದ ಮಾತ್ರ. ನಮ್ಮ ಒಂದು ವಿಚಾರ ಏನಂದ್ರೆ, ಒಂದರಲ್ಲಿ ನಾವು ದೇವರಿಗೆ ದೂರ ಹೇಳ್ತೇವೆ, ಇಲ್ಲ ಅಂದ್ರೆ ನಾವು ಸೈತಾನಿಗೆ ದೂರ. ನಾವು ಯಾವ ಕಾರಣಕ್ಕೂ we will not follow any kind of thing. ಕೆಲವರು ಕೇಳ್ತಾರೆ, ಈ ದೇವರಿಗೆ, ಎಲ್ಲ ಸರ್ವಜ್ಞಾನಿಯಾದ ದೇವರಿಗೆ ಗೊತ್ತಿಲ್ವಾ ಈ ಅವಳು ಇದು ತಿಂತಾಳಂತ? ಯಾಕೆ ಈ ಮರ ಮಾಡಿದ್ದು? For a long time I had this question. What a foolishness for God to create this. God only created this tree and this became a headache for all of us. ದೇವರು ಈ ಮರನ್ನ ಉಂಟು ಮಾಡದೇ ಇದ್ದಿದ್ರೆ ನಾವು ಯಾರು ಪಾಪ ಮಾಡುತ್ತಿರಲಿಲ್ಲ ಅನ್ನೋದು ನಮ್ಮ
ಅಯ್ಯೋ, ಆ ಮರ ಇಲ್ಲ ಆದ್ರೆ ಬೇರೆ 108 ಮರಗಳು ಅಲ್ವಾ? ಈ ಮರದಲ್ಲ ವಿಚಾರ. ಈ ಮರ, ಈ ಹಣ್ಣು, ಇದರ ಕುರಿತಾದ ವಿಚಾರಗಳು ಪಾಪ ಏನು ಅಂತ ನಮಗೆ ವಿವರಿಸ್ತಾ ಇದೆ. It is explaining to us what is sin. ಈ ಹಣ್ಣಿನ ಬಗ್ಗೆ ಅಲ್ಲಿ ಹೇಳಿರೋದು ಏನ್ ಹಣ್ಣಿದು? ಒಳ್ಳೆಯದು ಕೆಟ್ಟದರ ಅರಿವು ಹುಟ್ಟಿಸುವ ಹಣ್ಣು. This fruit is called as a fruit which gives us about knowledge about good and evil. Correct? ಒಳ್ಳೆಯದರ ಕೆಟ್ಟದರ ಅರಿವು ಹುಟ್ಟಿಸುವ ಹಣ್ಣು. So we all understand, without this fruit, they don't know about what is good and evil. ಈ ಹಣ್ಣು ತಿನ್ನದೆ, ಈ ಹಣ್ಣು ಇಲ್ಲದಿದ್ದರೆ ಒಳ್ಳೆಯದರ ಕೆಟ್ಟದರ ಅರಿವು ಆದಾಮ ಅವಳಿಗೆ. ನನ್ನ ಒಂದು ಪ್ರಶ್ನೆ, ಆದಾಮಿಗೂ ಅವಳು ಒಳ್ಳೆಯದು ಕೆಟ್ಟದರ ಅರಿವು ಇರ್ಲಿಲ್ವೋ? ಈ ಹಣ್ಣು ತಿನ್ನುವಕ್ಕಿಂತ ಮುಂಚೆ ಒಳ್ಳೆಯದರ ಕೆಟ್ಟದ ಅರಿವು ಇರ್ಲಿಲ್ವಾ? ಮತ್ತೆ ಇದು ತಿಂದರೆ ಒಳ್ಳೆಯದರ ಕೆಟ್ಟದ ಅರಿವು ಅಡಿಷನಲ್ ಆಗಿ ಸಿಗ್ತದ? ಒಳ್ಳೆಯದರ ಕೆಟ್ಟದರ ಅರಿವು ಇವರಿಗಿಂತ ಇದು ತಿನ್ನೋಕ್ಕಿಂತ ಮುಂಚೆ did Adam and Eve had the knowledge of which is good, what is good and what is evil before eating the fruit? ಒಂದು ಕನ್ಫ್ಯೂಷನ್ ಅಲ್ಲ ಇತ್ತ? ಒಳ್ಳೆಯದರ ಕೆಟ್ಟದರ ಅರಿವು ಉಂಟಾ ತಿನ್ನೋಕ್ಕಿಂತ ಮುಂಚೆ? ಕನ್ಫ್ಯೂಷನ್ ಆಗಿ ಇತ್ತ ಇದು ಹಾಗೆ ಒಂದು ವಿಚಾರ. ಈಗ ಈ ಸರ್ಪ ಒಂದು ಪ್ರಶ್ನೆ ಕೇಳಿದ್ರು, ಈ ತೋಟದಲ್ಲಿ ಯಾವ ವೃಕ್ಷದ ಹಣ್ಣು ತಿನ್ನಬಾರದು? ಅವಾಗ ಈ ಹೇಳ್ತಾ ಇದ್ದಾರೆ ಎಲ್ಲವೂ ತಿನ್ನಬಹುದು, ಈ ವೃಕ್ಷದ ಹಣ್ಣು ತಿನ್ನಬಾರದು. ಈಗ ಇದು ತಿನ್ನುವುದು ತಪ್ಪು ಅಂತ ಅವಳಿಗೆ ಗೊತ್ತುಂಟಾ? ಗೊತ್ತುಂಟು. Does Eve know eating this is evil? My question is, ಈ ಹಣ್ಣು ತಿನ್ನುವುದು ದೇವರು ಕೊಟ್ಟಂತ ಆಜ್ಞೆಗೆ ಉಲ್ಲಂಘನೆ ಆಗ್ತದೆ ಅಂತ ಅವರಿಗೆ ಗೊತ್ತುಂಟಾ? ಅದಕ್ಕಾಗಿ ಅದು ಮಾಡದೆ ಮಿಕ್ಕಿದೆಲ್ಲ ಹಣ್ಣು ತಿಂದು ಇದನ್ನ ಅವ್ರು ಏನ್ ಮಾಡ್ಲಿಲ್ಲ. So they had that sense of righteousness, morality. ಅರ್ಥ ಆಯ್ತು? ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಾಗ ಮನುಷ್ಯನಿಗೆ ತನಗೆ ಬೇಕಾದದ್ದನ್ನು ಆಯ್ದುಕೊಳ್ಳುವಂತ ಸ್ವಇಚ್ಛೆಯನ್ನು ಏನ್ ಮಾಡಿದ್ರು? God gave each one of us the free will. ನಿನಗೆ ಏನ್ ಬೇಕಾದ್ರೂ ಅಲ್ವಾ? ಅದೇ ದೇವರು ಅವರನ್ನ ಐದನೇ ತೋಟದಲ್ಲಿ ಹಾಕಿದಾಗ ಏನು ಬಹಳ ಸ್ಪಷ್ಟವಾಗಿ ಹೇಳುತ್ತಿದೆ, ನೀವು ಏನ್ ಬೇಕಾದ್ರೂ. ಕರ್ತನು ಅವರಿಗೆ ದಿನ ಒಂದು ಇದು ಇವತ್ತಿನ ಮೆನು ಅಂತ ಹೇಳಿಲ್ಲ. They had the freedom. Adam and Eve had the freedom. ಏನಿದೆ? ಸ್ವತಂತ್ರ ಫ್ರೀಡಮ್ ಇದೆ. ಏನ್ ಬೇಕಾದ್ರೂ ತಿನ್ಕೋ. ಇನ್ನೊಂದು ಸಾರಿ ಹೇಳ್ತೇನೆ, ಪ್ರತಿದಿನ ಅವರವರ ಕಾರ್ಯಗಳನ್ನ ಆದಾಮ ಅವ್ವ ಮಾಡಿದಾಗ ಅವರ ಇಷ್ಟದಂತೆ ಮಾಡ್ಲಿಕ್ಕೆ ದೇವರವರಿಗೆ ಏನ್ ಕೊಟ್ಟಿದ್ರು? ಅವಕಾಶ ಕೊಟ್ಟು. ದೇ ಹ್ಯಾಡ್ ದ ಫ್ರೀಡಮ್ ಆಫ್ ಚಾಯ್ಸ್. ದೇ ಹ್ಯಾಡ್ ಫ್ರೀ ವಿಲ್ ಹೌ ಟು ಲೀವ್ ದೇರ್ ಲೈಫ್. ಬಟ್ ದೇರ್ ಫ್ರೀ ವಿಲ್ ವಾಸ್ ಕಂಟ್ರೋಲ್ಡ್ ಅಗೇನ್ ಇನ್ ದ ಫ್ರೀ ಚಾಯ್ಸ್. ನೀವು ನಿಮ್ಮ ಈ ಸ್ವಾತಂತ್ರ್ಯವನ್ನು ಹೇಗೆ ಮಾಡ್ಬೇಕಂದ್ರೆ, ನನ್ನ ಆಜ್ಞೆಗೆ ಒಳಗೊಂಡು ನಿಮ್ಮ ಫ್ರೀ ವಿಲ್ ಅನ್ನ ಯೂಸ್ ಮಾಡಬೇಕು. ಇನ್ನೊಂದ್ಸರಿ ಹೇಳ್ತಾರೆ, ನಮಗೆ ಏನ್ ಬೇಕಾದ್ರೂ ಮಾಡಬಹುದು. ದೇವರು ಏನ್ ಮಾಡುವುದಿಲ್ಲ, ನಿಯಂತ್ರಿಸುವುದಿಲ್ಲ. ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಕಾರ್ಯ ನಾವು ಮಾಡುವಾಗ ದೇವರು ಅಡ್ಡ ಬಂದು ನಿಲ್ತಾನ? ಇಲ್ಲ. ದೇವರಿಗೆ ಇಷ್ಟ ಇಲ್ಲದೆ ಇರುವ ಕಾರ್ಯಗಳು ನಾವು ಮಾಡುವಾಗ ಅದು ಮಾಡುವಂತ ಸ್ವಾತಂತ್ರ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಅರ್ಥ ಆಗ್ತಾ ಇಲ್ಲ? ಆದರೆ ಆದಾಮ ಹವ್ವಳಿಗೆ ದೇವರು ಈ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಾಗ
ಅವರಿಗೆ ಒಂದು ವಿಚಾರವೇ, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಇನ್ ದ ಫ್ರೇಮ್ ಆಫ್ ಒಬೀಡಿಯನ್ಸ್ ಟು, ಅಥವಾ ಇನ್ನೊಂದು ಸರಿ, ಒಳ್ಳೆಯದು ಇದು ಕೆಟ್ಟದ್ದು ಅಂತ ಆದಾಮ್ ಅವಳಿಗೆ ಹೇಗೆ ಗೊತ್ತುಂಟು? ದೇವರು ಯಾವುದು ಒಳ್ಳೆಯದಂತ ಹೇಳಿದ್ರು ಅದು ಒಳ್ಳೆಯದು, ದೇವರು ಯಾವುದು ಕೆಟ್ಟದಂತ ಹೇಳಿದ್ರು ಅದು ಕೆಟ್ಟದ್ದು. ಅರ್ಥ ಆಗ್ತಾ ಇದೆಯಾ? ಆದಾಮ್ ಅವ್ವಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎನ್ನುವ ಅರಿವು ಹೇಗಿತ್ತು ಅಂದ್ರೆ, ದೇವರು ಯಾವುದು ಒಳ್ಳೆಯದಂತ ಹೇಳಿದ್ರು ಅದು ಒಳ್ಳೆಯದು, ದೇವರು ಯಾವುದು ಕೆಟ್ಟದಂತ ಹೇಳಿದ್ರು ಅದು ಕೆಟ್ಟದ್ದು. ಅದರ ಮಧ್ಯದಲ್ಲಿ ಅವರದೇ ಆದಂತಹ ಆಲೋಚನೆಯಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಅವರು ತೀರ್ಮಾನಿಸ್ತಿರ್ಲಿಲ್ಲ. ಗೆಟ್ ಮೀ? ಆಡಮ್ ಅಂಡ್ ಈವ್, ಫಾರ್ ದೆಮ್ ವಾಟ್ ಈಸ್ ಗುಡ್ is what God said is good. What God said evil is evil for them. What God said good is good for them. They did not themselves began to assess what is good and what is evil. Their good and evil was determined by what God said good and what God said evil. ಅಂದರೆ ಅವರ ಫ್ರೀ ಚಾಯ್ಸ್ ಯಾವಾಗಲೂ ಹೇಗೆ ನಿಯಂತ್ರಿಸಲ್ಪಟ್ಟಂದ್ರೆ, ದೇವರಿಗೆ ಇಷ್ಟವಾದದ್ದು ಮಾಡಬೇಕು, ದೇವರು ಅನುಮತಿಸಿದ್ದು ಮಾಡಬೇಕು, ದೇವರು ಒಳ್ಳೆಯದನ್ನುವುದು ಮಾಡಬೇಕು, ದೇವರು ಕೆಟ್ಟದ್ದನ್ನುವುದು ಮಾಡಬಾರದು. ಆ ಒಂದು ಇದರಲ್ಲಿ ಅವರ ಫ್ರೀ ವಿಲ್ ಅನ್ನ ಅವರು ಯೂಸ್ ಮಾಡಿ. ಈಗ ದೇವರಿದು ತಿನ್ನುವುದು ಕೆಟ್ಟದು ಅಂತ ಹೇಳಿದ್ದಾರೆ, ಈ ಹಣ್ಣು ತಿನ್ನುವುದು ಏನು ಕೆಟ್ಟದು ಅಂತ ದೇವರು ಹೇಳಿದ್ದಾರೆ. ಬಟ್ ಅವಳು ಹಣ್ಣು ನೋಡ್ತಾ ಇದ್ದಾರೆ, ನೋಡ್ಲಿಕ್ಕೆ ಭವ್ಯವಾಗಿದೆಯಲ್ಲ, ತಿನ್ನಲಿಕ್ಕೆ ಉತ್ತಮವಾಗಿದೆಯಲ್ಲ, ಜ್ಞಾನ ಸಿಗ್ಲಿಕ್ಕೆ ಕೂಡ. Now she is keeping aside what God said and thinking herself, making assessment herself. ಅರ್ಥಾಗ್ತದೆಯಾ? ಯಾವುದು ಒಳ್ಳೆಯದು ಕೆಟ್ಟದು ಅಂತ ದೇವರು ಹೇಳಿರುವ ವಿಷಯದ ಬಗ್ಗೆ ಆಲೋಚನೆ ಮಾಡದೆ ಸ್ವಂತ ಮನಸ್ಸಿನಲ್ಲಿ ಯಾವುದು ಒಳ್ಳೆಯದು ಕೆಟ್ಟದು ಅಂತ ಅವರೇ ಏನ್ ಮಾಡ್ಕೊಳ್ತಾ ಇದ್ದಾರೆ, ತೀರ್ಮಾನ ಮಾಡ್ತಾರೆ. ಇದು ತಿನ್ನುವಾಗ ಒಳ್ಳೆಯದರ ಕೆಟ್ಟದರ ಅರಿವು ಹುಟ್ಟಿಸುವಂತ ಕೆಮಿಕಲ್ ಏನು ಹಣ್ಣಲ್ಲಿ ಇಲ್ಲ, ಅದಾಯ್ತಾ? ಇದು ತಿನ್ನುವಾಗ ಅವರು ಹೇಳ್ತಾ ಇದ್ದಾರೆ, ಇನ್ನು ಮೇಲೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಾವು ತೀರ್ಮಾನಿಸ್ತೇವೆ, ದೇವರು ಹೇಳುತ್ತ. ಅರ್ಥ ಆಯ್ತಾ? ಈ ಹಣ್ಣು ತಿನ್ನುವಾಗ ಅವಳು ಹೇಳ್ಕೊಳ್ತಾ ಇದ್ದಾಳೆ, ಇನ್ನು ಮುಂದೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳುವುದು ದೇವರಲ್ಲ, ನಾನೇ ನನ್ನ ಇಷ್ಟದಂತೆ ನನಗೆ ಯಾವುದು ಒಳ್ಳೇದು ನನಗೆ ಯಾವುದು ಕೆಟ್ಟದು ಅಂತ ನಾನೇ ತೀರ್ಮಾನಿಸ್ತೇನೆ. ಪಾಪ ಅಂದರೆ ಏನು ಕೇಳಿ, ದೇವರ ಮಾತನ್ನ ಬಿಟ್ಟು ನಮ್ಮ ಇಷ್ಟದಂತೆ ನಾವು ಜೀವಿಸುವಾಗ, when you take aside or when you ignore what God said and begin to live life according to your wish, you will fall into sin. Get me? So you are eating that fruit and saying, from now on I will decide what is good and what is evil. I will not trust on God's wisdom. ದೇವರು ನನಗೆ ಹೇಳಿಕೊಟ್ಟಿರುವಂತ ಇದು ಒಳ್ಳೆಯದು ಇದು ಕೆಟ್ಟದು ಎನ್ನುವ ವಿಚಾರ ತೆಗೆದಾಕ್ಬಿಟ್ಟು ನನಗೇನು ಒಳ್ಳೇದಂತ ಅನಿಸ್ತದೋ ನಾನು ಮಾಡ್ತೇನೆ, ನನಗೇನು ಕೆಟ್ಟದಂತ ಅನಿಸ್ತದೋ ನಾನು ಮಾಡೋದಿಲ್ಲ. ಸೊ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ಅದರ 15ನೇ ವಾಕ್ಯದಿಂದ ನಾವು ನಿನ್ನೆ ಧ್ಯಾನಿಸಿದ್ದೇವೆ. ಇನ್ಫ್ಯಾಕ್ಟ್ ಅಲ್ಲಿ ಹೀಗೆ ಹೇಳ್ತದೆ, ಪಾಪದ ಪ್ರೇರಣೆ ಅಂದ್ರೆ ಏನು? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಿಂದ, ಕಷ್ಟವನ್ನು ಸಹಿಸಿಕೊಳ್ಳುವವರು ಧನ್ಯರು. ಅದಲ್ಲ 15 ಆಸೆ, ಆಮೇಲೆ ಆಸೆಯು ಬಸುರಾಗಿ ಪಾಪದ ಪ್ರೇರಣೆ ಉಂಟಾಗುವಾಗ
ದೇವರು ಪ್ರೇರೇಪಿಸಿದಂತ ಹೇಳಬೇಕು. ಅಲ್ಲಿ ಪ್ರತಿಯೊಬ್ಬನು ತನ್ನಲ್ಲಿರುವ ಸ್ವಲ್ಪ ಕೂಡ ಮೇಲೆ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ಪಾಪದ ಪ್ರೇರಣೆ ಬಂದಾಗ ಈ ಪ್ರೇರಣೆ ನನಗೆ ದೇವರಿಂದ ಬಂದಿತ್ತು ಅಂತ ಯಾರು ಹೇಳಬಾರದು. ಮುಂದೆ ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ನಾವು ವಿ ಆಲ್ ಆರ್ ಥಿಂಕಿಂಗ್ ಅಬೌಟ್ ಟೆಂಪ್ಟೇಷನ್. ಈಗ ನಾವು ಟೆಂಪ್ಟೇಷನ್ ಬಗ್ಗೆ ಅರ್ಥ ಮಾಡಿಕೊಳ್ಳೋದೇನು, ಇಟ್ ಇಸ್ ಸಮಥಿಂಗ್ ಎಕ್ಸ್ಟರ್ನಲ್. ಆದಾಮನಿಗೆ ದೇವರು ಕೇಳಿದ್ರು, ನೀನು ಯಾಕೆ ನಾನು ತಿನ್ನಬಾರದಂತ ಹೇಳಿದಂತ ಹಣ್ಣನ್ನು ತಿಂದಿ ಅಂತ ಹೇಳಿದಾಗ ಆದಾಮ ಏನ್ ಮಾಡಿದ? ಸಾರಿ ಅಂತ ಹೇಳಿದ್ನ? ನೀನ್ ಕೊಟ್ಟಿದೆಯಲ್ಲ, ಅವಳೇ ನನಗೆ ತಂದ್ಕೊಟ್ಟಿದ್ದ. ವಿ ಆರ್ ಸೋ ಗುಡ್ ಇನ್ ಪುಟ್ಟಿಂಗ್ ಇಟ್ ಆನ್ ಅದರ್ಸ್. ನಮ್ಮ ಒಂದು ವಿಚಾರ ನೋಡಿ, ನಾವೇನು ತಪ್ಪು ಮಾಡಿದ್ರು ಆದ್ರೆ ಕರ್ತನ ಯಾವಾಗಲೂ ಬಂದಿದ್ದು. ನಾನು ಯಾವಾಗಲೂ ಆಲೋಚನೆ ಮಾಡುವಂತ ವಿಚಾರ, ಈ ಆದಾಮನ ಅವಳು ತಿಂದುಬಿಟ್ಟು ಈ ಹೋಗಿ ಬಚ್ಚಿಟ್ಟುಕೊಳ್ಳೋದ್ರಿಂದ ದೇವರು ಬಂದಾಗ ಹೋಗಿ ದೇವರ ಮುಂದೆ ಸಾಷ್ಟಾಂಗ ಬಿದ್ದುಬಿಟ್ಟು ಅಪ್ಪ ಕ್ಷಮಿಸಪ್ಪ ಅಂತ ಹೇಳಿಲ್ಲಲ್ಲ. ಯಾಕೆ? ಮನುಷ್ಯನ ಸ್ವಭಾವ ಅದೇ, ಪಾಪ ಅಂಗೀಕರಿಸೋದಿಲ್ಲ, ದೇವರಿಂದ ಓಡಿ ಹೋಗುದು. ಆದ್ರೆ ದೇವರ ಸ್ವಭಾವ ಓಡಿ ಹೋದಂತ ನಮ್ಮನ್ನ ಹುಡುಕಿ, ಹಾಗೆ ಹುಡುಕಿ ಬಂದಂತ ದೇವರ ಪ್ರೀತಿಯಿಂದಲೇ ಅವಳಿಗೆ ಕೇಳಿದಾಗ ಸ್ವಲ್ಪ ಎಂಬುದಾಗಿ. ಬಟ್ ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ, ಇದು ಅವಳು ಅಲ್ಲ, ಸರ್ಪ ಅಲ್ಲ, ನಮ್ಮ ಆಶಾಪಾಶಗಳಿಗೆ ಏನಾಗ್ತೀವಿ? ಸೆಳೆಯಲ್ಪಟ್ಟು. ಸೈತಾನನು ಪ್ರೇರಿಸ್ತಾನೆ, ಅಥವಾ ಲೋಕದಲ್ಲಿ ಪ್ರೇರಣೆಗಳುಂಟು. ಆದ್ರೆ ಈ ಲೋಕದ ಪ್ರೇರಣೆಗಳಲ್ಲೆಲ್ಲ ನಮ್ಮ ಆಶಾಪಾಶಗಳು ಏನಾಗ್ತಾ ಇದೆ? ಸೆಳೆಯಲ್ಪಡುತ್ತಾ ಇದೆ. ವಿ ಆರ್ ಬೀಯಿಂಗ್ ಡ್ರಾನ್ ಇನ್ ಟು ಅವರ್ ಪ್ಯಾಷನ್ಸ್, ಅವರ್ ಡಿಸೈರ್ಸ್. ಹಾಗಾದ್ರೆ ಪಾಪದ ಪ್ರೇರಣೆ ನೋಡ್ರಿ, ಬೇರೆ ಈ ಲೋಕದಲ್ಲಿ ಬಹಳ ಪಾಪದ ಪ್ರೇರಣೆಗಳು. ಏನ್ ಮಾಡುವ? ಎಲ್ಲಾದ್ರೂ ಈ ಪಾಪದ ಪ್ರೇರಣೆಗಳು ಇಲ್ಲದೆ ಇರುವಂತ ಜಾಗ ಇದೆಯಾ? ಯು ಆರ್ ಕಾಲ್ಡ್ ಟು ಲಿವ್ ಇನ್ ದಿಸ್ ವರ್ಲ್ಡ್, ಇನ್ ದಿಸ್ ಈವಲ್ ವರ್ಲ್ಡ್. ದೇರ್ ಆರ್ ಟೆಂಪ್ಟೇಷನ್ಸ್, ಬಟ್ ಯು ಶುಡ್ ಓವರ್ಕಮ್ ಇಟ್. ನಿನಗೆ ದೇವರು ಹೀಗೆ ಹೇಳಿದ್ರು, ಪಾಪವು ನಿನ್ನ ಬಾಗಿಲಲ್ಲುಂಟು, ಅದರ ಆಸೆ ನಿನ್ನ ಮೇಲೆ, ಆದರೆ ನೀನು ಅದನ್ನ ಜಯಿಸಬೇಕು. This is the word to us. Yes, sin is crouching at your door. ಪಾಪು ಈ ರೂಮಿಂದ ನಾವು ಕೆಳಗಿಳಿದು ಹೋಗುವಾಗ ನಾವು ಹೋಗುವಂತ ಕಡೆಗಳಲ್ಲಿ ಪಾಪಗಳುಂಟು. Wherever you go, in your school or college or in your office or in any of your workplace, in your house or wherever you go, there are many temptations, many things that will draw you to that. You have to overcome it. ನಾವು ಅದನ್ನ ಏನ್ ಮಾಡಬೇಕು? ನಮ್ಮ ಕಾಲೇಜು ಈ ತರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪಾಪದ ಪ್ರೇರಣೆಗಳು ಸಹಜವಾಗಿ ಈ ಲೋಕದಲ್ಲಿ ಉಂಟಾಗ್ತದೆ. ಆದ್ರೆ ನಮ್ಮ ಆಶಾಪಾಶಗಳು ಅದಕ್ಕೆ ಸೆಳೆಯಲ್ಪಡದೆ ನಮ್ಮ ಆಸೆ ಕ್ರಿಸ್ತನಲ್ಲಾಗಿದೆ. ಲಿಸನ್, ಇದೊಂದು ಮಾತು ಹೇಳಿ ನನ್ನ ಮಾತು ಮುಗಿದ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ ಪಾಪದ ಕುರಿತಾಗಿ ಪೌಲನು ಮಾತನಾಡುವಾಗ ಹೀಗೆ ಹೇಳ್ತಾನೆ, ನೀವು ಆತ್ಮನನ್ನ ಅನುಸರಿಸುವುದಾದರೆ ಯಾವ ಕಾರಣದಿಂದಲೂ ಪಾಪ ಮಾಡಬಾರದು. ಹೋಗೋಣ ಅಂದ್ರ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ ಅದರ 16ನೇ ವಚನದಿಂದ ಹೋಗೋಣ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುತ್ತೀರಿ. ನಮ್ಮ ಶರೀರದ ಅಭಿಲಾಷೆಗಳು, ನಮ್ಮ ಆಶಾಪಾಶಗಳು ಇಲ್ಲಿ ಹೇಳ್ತದೆ, ನೀವು ಏನ್ ಮಾಡಿ ಆತ್ಮನನ್ನು
ಅನುಸರಿಸಿ ನಡೆದು ಅನುಸರಿಸಿ ನಡೆಯಿರಿ. ಹಾಗೆ ನಡೆದರೆ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. The one way that you can overcome from temptation and sin is walk in the Spirit. Live by obedience to the Spirit of God. ಹೀಗೆ ನಾವು ಆತ್ಮನನ್ನ, ಪವಿತ್ರ ಆತ್ಮನನ್ನ ಕೆಲವೊಮ್ಮೆ ಬೇರೊಂದು ತರ ಅರ್ಥ ಮಾಡಿಕೊಳ್ಳೋದು. ವಿಶೇಷವಾಗಿ ಪೆಂತೆಕೋಸ್ತ ಸಭೆಗಳಲ್ಲಿರುವಂತ ನಾವು ಪವಿತ್ರ ಆತ್ಮನು ಅಂತ ಹೇಳುವಾಗ ನಮಗೆ ಬರುವಂತ ಒಂದು ಆಲೋಚನೆ, ನಮ್ಮ ಆರಾಧನೆ ಕೊನೆಯಲ್ಲಿ ನಾವು ಬಹಳ ಕೈ ತಟ್ಟಿ ಆರಾಧನೆ ಮಾಡಿ ಅನ್ಯ ಭಾಷೆ ಎಲ್ಲ ಹೇಳುವಂತ ಒಂದು ಅನುಭವ ಮಾತ್ರ. Holy Spirit is not just that speaking in tongues or that worship. That is only part of it. We should speak in tongues. I speak in tongues. But Holy Spirit is more than that. Holy Spirit is the indwelling Spirit of God, which will continue nammondegirutare, and Holy Spirit will continually speak to you. The Holy Spirit is always at work in your life, and our life should be led by the Spirit of God. ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡಬೇಕು, ಪವಿತ್ರಾತ್ಮನಿಂದ ನಾವು ನಿಯಂತ್ರಿಸಲ್ಪಡಬೇಕು. When God speaks to us, when the Holy Spirit speaks to us, we should not harden our hearts. We should allow the Holy Spirit to take control of it. That is Christian. ಪಾಪವನ್ನು ಜಯಿಸಲಿಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ನಮ್ಮ ಜೀವನವನ್ನು ಪವಿತ್ರ. You shall not enter into temptation. Dash, you shall not enter into temptation. Watch and pray. You shall not enter into temptation. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ, ಶೋಧನೆಗೆ ಒಳಗಾಗದಂತೆ, ಪರೀಕ್ಷೆಯಲ್ಲಿ ಅಗಪಡಾದಿರಿಕೆ ಉಣರ್ನಿಂದ ಪ್ರಾರ್ಥನೆ. ಶೋಧನೆಗೆ ಒಳಗಾಗದಂತೆ ಏನ್ ಮಾಡ್ರಿ? ಎಚ್ಚರವಾಗಿದ್ದು. I tell you, this is the key. This is the sin. You want to overcome sin? You develop a lifestyle, a habit of prayer. ಎಷ್ಟು ಜನರಿಗೆ ಪಾಪದ ಪ್ರೇರಣೆಗಳನ್ನು ಜಯಿಸಬೇಕು ಅಂತ ಆಸೆ? ನೀವು ಯಾವ ಕಡೆಗೆ ಹೋದ್ರು ಅಲ್ಲಿ ಏನಿದೆ? ಈ ಲೋಕ ಪಾಪದಿಂದ ತುಂಬಲ್ಪಟ್ಟಿದೆ, ವಂಚನೆಯಿಂದ ತುಂಬಲ್ಪಟ್ಟಿದೆ, ಹಣ್ಣುತನದಿಂದ ತುಂಬಲ್ಪಟ್ಟಿದೆ, ಕೆಟ್ಟತನದಿಂದ ತುಂಬಲ್ಪಟ್ಟಿದೆ. And as days goes by, the world is going to become more worse and worse. And in this evil world, if you want to live as a child of God, the only thing that you can do is to be closer to Jesus. And to be closer to Jesus is to have a prayer life. ಪ್ರಾರ್ಥನೆಯ ಜೀವನ ಇಲ್ಲದೆ ನಾವು ಆತ್ಮಿಕವಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. You cannot live a spiritual life without having a lifestyle of prayer. ಈ ಪ್ರಾರ್ಥನೆ ಅಲ್ಲ, ವೈಯಕ್ತಿಕವಾಗಿ ನಾವು ಪ್ರಾರ್ಥಿಸುವಂಥದ್ದು. You should develop a life of prayer. And as you develop a life of prayer, your whole life changes. You will experience God walking more closer in your life. And temptations, you will not fight against it. You will just overcome. ಪ್ರಾರ್ಥನೆ ಇಲ್ಲದೆ ನಾವು ಶೋಧನೆಗಳನ್ನ ಜಯಿಸಲಿಕ್ಕೆ ಕಷ್ಟ. ಸೈತಾನನೊಂದಿಗೆ ಹೋರಾಡುವುದು ನಾವು ಸುಮ್ಮನೆ ಪಾಪದ ಪ್ರೇರಣೆಗಳನ್ನು ತಡೆ ಹಿಡಿಯುವುದಲ್ಲ, ಪ್ರಾರ್ಥನೆ ಕರ್ತನೊಂದಿಗೆ ಜೀವಿಸುವುದು. As more closer you come to God, devil will go far. ಯಾಕೆ ಬೈಬಲ್ ಹೇಳ್ತದೆ? Draw near, resist the devil. ದೈವದೋಡ ಅದು ದೇವರೊಂದಿಗೆ ಹೇಗೆ ಬರಬೇಕು? ಆತನ ಹತ್ತಿರಕ್ಕೆ ಆಗ ಆತನ ನಿಮ್ಮ ಹತ್ತಿರ ಬರ್ತಾನೆ. ಸೈತಾನನನ್ನ ಎದುರಿಸಿ ಆಗ ಆತನು
Herein, as we come to the end of our session, let me invite you to a lifestyle of prayer. ನಾನು 2 ಸೆಷನ್ ಅನ್ನ ಒಟ್ಟಿಗೆ ಸೇರಿಸಿ ಮಾತನಾಡಿದ್ದೇನೆ. So I am closing today's session. See, we should always realize that we are not living strangers in the kingdom of God. ನಾವು ದೇವರ ರಾಜ್ಯಕ್ಕೆ ಈಗ ಹೊರಗಿನವರು ಅಲ್ಲ. ನಾವು ದೇವರ ಮನೆಗೆ ಈಗ ಹೊರಗಿನವರು ಅಲ್ಲ. ನಾವು ಆತನ ಮನೆತನದವರಾಗಿದ್ದೇವೆ. We are the household of God. Once we were strangers, we were dead in our sin. But now He has raised us up and we are seated in the heavenly places with Jesus. And being seated with Jesus in the heavenly places, you have authority over all the dominion of this world. But beware, don't give a foothold to Satan. ಸೈತಾನನಿಗೆ ಏನ್ ಮಾಡಬಾರದು? ಅವಕಾಶ ಕೊಡೋದು. ಸೈತಾನಿಗೆ ಅವಕಾಶ ಕೊಡುವುದು ಹೇಗೆ? ಸೈತಾನಿಗೆ ಹೇಗೆ ಅವಕಾಶ ಕೊಡುವುದು? ಸೈತಾನಿಗೆ ನಾವು ಅವಕಾಶ ಕೊಡುವುದು ಹೇಗೆ? ಸೈತಾನಿಗೆ ಅವಕಾಶ ಕೊಡುವುದು ಪಾಪ ಮಾಡುವುದು. ನಾವು ಯಾವಾಗ ಪಾಪಗಳಲ್ಲಿ ಸಿಕ್ಕಿ ಬಿಡ್ತೇವೋ ಆವಾಗ ಸೈತಾನನ ಕೈಗಳು ನಮ್ಮ ಮೇಲೆ. Now think, when we give a foothold to Satan, there is Satan under us or above us. Satan will become above us. ನಾವು ಸೈತಾನಿಗೆ ಅವಕಾಶ ಕೊಡೋಣ. ಯಾವಾಗ ಸೈತಾನಿಗೆ ಅವಕಾಶ ಕೊಡ್ತೇವೆ, ನಾವು ಲೋಕದ ಪಾಪಗಳಿಗೆ ಸೆಳೆಯಲ್ಪಟ್ಟು ನಮ್ಮ ಆಶಾಪಾಶಗಳಲ್ಲಿ ಸೆಳೆಯಲ್ಪಟ್ಟು ಯಾವಾಗ ಈ ಪಾಪಕ್ಕೆ ಬಿಟ್ಟು ಹೋಗ್ತೇವೋ ಆವಾಗ ಸೈತಾನಿ ನಮ್ಮ ಮೇಲೆ ಸೈತಾನಿಗೆ ಅವಕಾಶ ಕೊಡೋಣ. We are called to live a life completely dedicated, completely consecrated to God. Let's live a life like that. Okay, God bless you all. We will have a song of praise and possibly we can stand up whether we will need to ದೇವರನ್ನು ಆರಾಧಿಸುವಾಗ ಕರ್ತನ ಮುಂದೆ ನಿಮಗೆ ನಿಮ್ಮ ಜೀವನವನ್ನು ಸಮರ್ಪಿಸುವುದಕ್ಕಾಗಿ ಆಶೀರ್ವಾದ. ಇವತ್ತು ಕೇಳಿರುವಂತಹ ಯಾವುದಾದ್ರು ವಾಕ್ಯಗಳು ನಿಮ್ಮ ಹೃದಯವನ್ನು ಮುಟ್ಟಿಲ್ಲ, ನಿಮ್ಮ ಜೀವನವನ್ನ ದೇವರಿಗೆ ಒಪ್ಪಿಸಿಕೊಡಬೇಕಂತಾಗಿ ದೇವರ ಆತ್ಮನ ನಿಮ್ಮನ್ನು ನಡೆಸುವುದಾಗಿ submit your life to God. Let's allow the Holy Spirit, let's allow the word of God to work in your life. ನಾವು ದೇವರನ್ನು ಆರಾಧಿಸುವಾಗ, ಹಾಡಿನ ಮೂಲಕ ದೇವರನ್ನು ಸ್ತುತಿಸುವಾಗ ವೈಯಕ್ತಿಕವಾಗಿ ನಾವು ಪ್ರಾರ್ಥಿಸುತ್ತಾ ನಮ್ಮನ್ನೇ ಒಪ್ಪಿಸಿಕೊಳ್ಳುತ್ತಾ ಇವತ್ತು ನಾವು ಕೇಳಿರುವಂತಹ ಒಂದೊಂದು ವಾಕ್ಯಗಳನ್ನು ಜ್ಞಾಪಕ ಮಾಡಿ ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. Unless we make a commitment to God, these sessions are not going to be useful for us. Unless we give our life to God, allowing that word of God to work in our life, this doesn't become a benefit for us. Let us all take time to reflect on what we want. If the Lord is moving your hearts to give your life to Him, let's do that. And trust
മധ്യാഹ്നാനന്തരമായ സെഷനിൽ ദൈവത്തിന്റെ ആത്മാവ് നമ്മളോട് ശക്തമായി സംസാരിക്കുകയായിരുന്നു. നിരന്തരമായി വളരെ അനുഗ്രഹിക്കപ്പെട്ട നിലയിൽ നമ്മളോട് ഇടപെടുവാൻ ഇടയായിത്തീർന്ന ആ വചന സന്ദേശത്തെ ഓർത്ത് ദൈവത്തെ സ്തുതിക്കാം, ദൈവത്തിന് മഹത്വം അർപ്പിക്കാം. കർത്താവിന്റെ ദാസനെ തക്ക സമയമായപ്പോൾ കർത്താവ് കരങ്ങളിൽ എടുത്തു. തന്റെ ശാരീരിക അസ്വസ്ഥതകൾ ക്ഷീണങ്ങളൊക്കെയും ഉണ്ടെങ്കിലും ദൈവദാസനെ കരങ്ങളിലെടുത്ത് ഉപയോഗിച്ചതിനെ ഓർത്ത് ഞാൻ ദൈവത്തെ സ്തുതിക്കുന്നു, സ്തോത്രം ചെയ്യുന്നു. ഹല്ലേലൂയ. ഇന്നത്തെ കൂട്ടായ്മ നമുക്ക് ഏവർക്കും അത് ഏറ്റവും അനുഗ്രഹമായി തീരുവാനിടയായി തീർന്നല്ലോ. ഹല്ലേലൂയ. ഒരു ക്രിസ്തീയ ജീവിതം ഈ ദുഷ്ടത നിറഞ്ഞ ലോകത്തിൽ നമ്മൾ ജീവിച്ച് എപ്രകാരം ഈ ദുഷ്ടതയൊക്കെയും അതിജീവിക്കണമെന്നുള്ളതായ ദൈവിക ആലോചനകളെ ദൈവത്തിന്റെ ആത്മാവ് നമ്മളോട് ಶಕ್ತമായി ಇಡಬಿಟ್ಟುಕೊಂಡಿರಿക്കുകയാണ്. ಒಬ್ಬ ದೇವರ ಮಗುವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಈ ಲೋಕದ ಪಾಪಗಳಿಂದ ಎಲ್ಲ ಬಿಡುಗಡೆಯನ್ನು ಹೊಂದಿಕೊಂಡು ನಮಗೆ ಹತ್ತಿಕೊಳ್ಳಬಹುದಾದಂತಹ ಎಲ್ಲ ಪಾಪಗಳಿಂದ ನಮ್ಮನ್ನ ಬಿಡಿಸಿ ನಾವು ಯಾವ ರೀತಿಯಾಗಿ ದೇವರಿಗೆ ನಡೆದುಕೊಳ್ಳಬೇಕು ಎಂಬುದನ್ನ ಪವಿತ್ರ ಆತ್ಮನು ದೇವರ ಸೇವಕರ ಮೂಲಕವಾಗಿ ನಮ್ಮೊಂದಿಗೆ ಈ ತನಕವು ಮಾತನಾಡುತ್ತಿದ್ದರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ.